ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ಮಕ್ಕಳ ಹಾಟ್ ಫೇವ್ರೆಟ್ ಡಿಶ್ ಅನ್ನ ಮಾಡೋಣ ಅಂತ ಇದ್ದೀನಿ. ರೆಸಿಪಿ ಅದು ಯಾವುದು ಅಂದರೆ ಪೊಟೆಟೊ ಫ್ರೈ. ನಾನು ಪೊಟೆಟೊ ಫ್ರೈಯನ್ನು 2 ವೇಸ್ ಅಲ್ಲಿ ಮಾಡ್ತಾ ಇದ್ದೇನೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ ಆಗಿ ಒಂದು ಪೊಟೆಟೊ ಫ್ರೈ ಮಾಡೋಣ. ಪೊಟೆಟೊ ಫ್ರೈ ಮಾಡಲಿಕ್ಕೆ ನಾನು ಆಲ್ರೆಡಿ ಹೇಳಿದೆ 2 ವೇಸ್, 2 ಥರದ್ದು ಮಾಡ್ತೇನೆ ಅಂತೇಳಿ ಹೇಳಿ. ಸೊ ನಾನಿಲ್ಲಿ ಇದು ತುಂಬ ಸಿಂಪಲ್ ರೆಸಿಪಿ. ಪೊಟೆಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದು ಪೊಟೆಟೊ ಫ್ರೈ ನಾನಿಲ್ಲಿ ಪೊಟೆಟೊವನ್ನು ಸಿಪ್ಪೆ ತೆಗೆದು ರೌಂಡ್ ಆಗಿ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ಈಗ ಪೊಟೆಟೊ ಚಿಪ್ಸಿಗೆ ಮಾಡ್ತಾರಲ್ಲ ಅದೇ ಥರ, ಅದಕ್ಕಿಂತ ಸ್ವಲ್ಪ ತಿಕ್ಕು, ಬಟ್ ಎಷ್ಟು ತಿನ್ನಾಗುತ್ತೆ ಅಷ್ಟು ತಿನ್ ಲೇಯರಲ್ಲಿ ನೀವು ಹೆಚ್ಕೊಳ್ಳಿ. ಈ ರೀತಿಯಾಗಿ ಹೆಚ್ಕೊಂಡ್ರೆ ಆಯಿತು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದೇ ರೀತಿ ನಾನಿಲ್ಲಿ ಸಿಪ್ಪೆಗೂಡೆ ಸ್ವಲ್ಪ ಪೊಟೆಟೊವನ್ನು ಈ ರೀತಿ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟನ್ನು ನಾವು ಮೊದಲು ನೋಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಖಾರದ ಪುಡಿಯನ್ನು ತಗೊಂಡಿದ್ದೇನೆ. ಈ ಖಾರದ ಪುಡಿಯಲ್ಲಿ ಜೀರಿಗೆ ಮತ್ತು ಧನಿಯಾ ಆ್ಯಡ್ ಆಗಿದೆ. ಒಂದು ವೇಳೆ ಆ್ಯಡ್ ಆಗಿಲ್ಲ ಅಂದರೆ ಅವೆರಡನ್ನು ಕೂಡ ಹಾಕ್ಕೊಳ್ಬೇಕು. ಅದೇ ರೀತಿ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ತಗೊಂಡಿದ್ದೇನೆ, ಜೀರಿಗೆ ತಗೊಂಡಿದ್ದೇನೆ, ಹಾಗೆ ಕರಿಬೇವು, ಒಣಮೆಣಸು, ಹಾಗೆ ಇದು ಉದ್ದನ್ನು ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಂಡಿದ್ದೇನೆ. ಅದೇ ರೀತಿ ಸ್ವಲ್ಪ ಅರಿಶಿಣ ಪುಡಿಯನ್ನು ತಗೊಂಡಿದ್ದೇನೆ. ಇವಾಗ ನಾವು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಮೆಥಡನ್ನು ಈಗ ಮಾಡೋಣ. ನಾನಿಲ್ಲಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ಇಲ್ಲಾಂದರೆ ಪೊಟೆಟೊ ಬೇಗ ಕಪ್ಪಾಗ್ತದೆ. ಹಾಗಾಗಿ ಸೊ ಅದನ್ನು ಒಂದು ಬೌಲಿಗೆ, ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀರನ್ನು ಹಿಂಡಿ ತಗೊಳ್ಳಿ, ಆಯಿತಾ? ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ರೆಸಿಪಿ, ಬಟ್ ಎವ್ರಿ ಡೇ ನನ್ನ ಮಗಳದ್ದು ಒಂದೇ ಹಠ. ಇದನ್ನು ಒಂದು ಸಲ ವಿಡಿಯೋ ಶೂಟ್ ಮಾಡಿ ಹಾಕು ಅಂತ. ಅವಳಿಗೆ ತುಂಬ ಇಷ್ಟ, ಮತ್ತು ಅವಳ ಫ್ರೆಂಡ್ಸ್ಗೆ ಕೂಡ ಸ್ಕೂಲಲ್ಲಿ ತುಂಬ ಇಷ್ಟ ಅಂತೆ. ಅವ್ರು ಯಾವಾಗಲೂ ಕೇಳ್ತಾರಂತೆ, ನಿಮ್ಮ ಅಮ್ಮಂದು ಪೊಟೆಟೊ ಫ್ರೈ ರೆಸಿಪಿ ಯಾವಾಗ ಅಂತ. ಹಾಗಾಗಿ ಅವಳು ಎವ್ರಿ ಡೇ ನನ್ನನ್ನು ಕೇಳ್ತಾಳೆ. ಹಾಗಾಗಿ ನಾನು ಈ ರೆಸಿಪಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಈಗ ನಾನು ಸಾಲ್ಟ್ ಹಾಕ್ಕೊಂಡೆ. ಅದೇ ರೀತಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ನಾನು ಆಲ್ರೆಡಿ ಹೇಳಿದಾಗೆ ಈ ಖಾರದ ಪುಡಿಯಲ್ಲಿ ಧನಿಯಾ ಮತ್ತು ಜೀರಾ ಆ್ಯಡ್ ಆಗಿದೆ. ಇದನ್ನೀಗ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಇದೀಗ ಚಂದ ಮಿಕ್ಸ್ ಆಗಿದೆ. ಇದನ್ನು ನಾವಿನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಬ್ಬಿಣದ ತವವನ್ನು ತಗೊಂಡಿದ್ದೇನೆ. ಸ್ಟವ್ ಆನ್ ಮಾಡ್ಕೊಂಡಿದ್ದೇನೆ. ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ನಾವು ಪೊಟೆಟೊವನ್ನು ಇಟ್ಟು ಫ್ರೈ ಮಾಡಿದರೆ ಆಯಿತು. ಬಟ್ ಪೊಟೆಟೊ ಹಾಕುವಾಗ ಆಯಿಲ್ ಇದು ಬೆಂಕಿ ಸ್ವಲ್ಪ ದೊಡ್ಡದಿದ್ರೂ ಕೂಡ ನಂತರ ಸಿಮ್ಮಲ್ಲೇ ಇಡಬೇಕು. ಇದು ಆಯಿಲ್ ಬಿಸಿ ಆಗಿದೆ. ನೋಡಿ, ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಇದ್ದರೆ ಮೇಲೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸಿಮ್ಮಲ್ಲಿ ಇಟ್ಟು ಮುಚ್ಚಿಡಿ. ಒಂದು 5 ನಿಮಿಷ, ಅಂದರೆ ಟೈಮ್ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ನಿಮಗೆ ಗೊತ್ತಾಗ್ತದಲ್ಲ, ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಮಗ್ಚಿ ನೋಡಿದರೆ ಆಯಿತು. ನಾನೊಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೇನೆ. ಸೊ ನಾನು ನೋಡುವ ಅಂತ ಓಪನ್ ಮಾಡಿದ್ದೆ. ಈಗ ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ. ಮಗ್ಚಿ ಹಾಕಿದರೆ ಆಯಿತು ಅಷ್ಟೇ. ಪೊಟೆಟೊ ಬೇಗ ಬೇಯ್ತದೆ, ಅಡಿ ಹಿಡಿಯದ ಹಾಗೆ ಆಗಾಗ ಮಗ್ಚ್ಕೊಂಡ್ರೆ ಆಯಿತು ಅಷ್ಟೇ. ಆಲ್ಮೋಸ್ಟ್ ನಮ್ಮ ಪೊಟೆಟೊ ಫ್ರೈ ರೆಡಿಯಾಗಿದೆ. ಇದನ್ನು ನಾವು ಒಂದು ಬೌಲಲ್ಲಿ ತಗೊಳ್ಳೋಣ. ಚಂದ ಫ್ರೈ ಆಗಿದೆ. ಒಂದು ರೀತಿಯ ಪೊಟೆಟೊ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ತವವನ್ನು ತಗೊಂಡಿದ್ದೇನೆ. ಅದಕ್ಕೆ ಸಹ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ನಾನು ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ
ಉದ್ದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕರಿಬೇವು ಮತ್ತು ಒಣಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಇದಕ್ಕೇನೆ ಈಗ ಇದು ಹಾಕ್ತಾ ಇದೆ ನೋಡಿ, ಪರಿಮಳ ಬಂದಿದೆ. ಪೊಟ್ಯಾಟೊವನ್ನು ಹಾಕಿ ತಗೊಂಡಿರುವ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋ ತನಕ ಹೀಗೆ ಬಿಡೋಣ. ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಆಲ್ಮೋಸ್ಟ್ ಪೊಟ್ಯಾಟೊ ಬೆಂದಿದೆ. ಇನ್ನು ಇನ್ಮೇಲೆ ಮತ್ತೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ. ಪೊಟ್ಯಾಟೊ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನಮಗೆ, ಹಾಗಾಗಿ ಇದು ಆಲ್ಮೋಸ್ಟ್ ಪೊಟ್ಯಾಟೊ ಬೆಂದಿದೆ. ನಾವು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿಲ್ಲ, ಸೊ ಈ ಟೈಮಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕಿ ನೀಟಾಗಿ ಮುಚ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಟರ್ಮೆರಿಕ್ಕನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀಟಾಗಿ ಕ್ರಿಸ್ಪಿಯಾಗಿ ರೆಡಿ ಆಗಿದೆ ನಮ್ಮದು ಪೊಟ್ಯಾಟೊ ಫ್ರೈ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವೀಗ ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಳ್ಳೋಣ. ಪೊಟ್ಯಾಟೊ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ. ಹಾಗೆ ನಾನಿಲ್ಲಿ ಗರಂ ಮಸಾಲವನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಮೇಯ್ನ್ ಇಂಗ್ರೀಡಿಯೆಂಟಲ್ಲಿ ತೋರಿಸಲಿಲ್ಲ, ಹಾಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು ಹಾಗಾಗಿ, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದು ಕಿಚನ್ ಕಿಂಗ್ ಮಸಾಲ. ಅದನ್ನು ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೇನೆ. ಆಲ್ಮೋಸ್ಟ್ ಆಗಿದೆ ನಮ್ಮದು ರೆಸಿಪಿ. ಮಕ್ಕಳಿಗಂತೂ ತುಂಬ ಇಷ್ಟ. ಇವನ್ ಮಕ್ಕಳಿಗಂತಲ್ಲ, ನಮಗೂ ಕೂಡ, ದೊಡ್ಡವರಿಗೆ ಕೂಡ ಇದು ಇಟ್ಟರೆ ಹೀಗೆ ಖಾಲಿ ಆಗಿಬಿಡತ್ತೆ. ಊಟದ ಜೊತೆ ಸೈಡ್ ಡಿಶ್ ಆಗಿ ತಗೊಳ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು, ಸ್ನ್ಯಾಕ್ ಥರ. ನೋಡಿದ್ರಲ್ವ ನಮ್ಮ ಎರಡೂ ರೀತಿಯ ಪೊಟ್ಯಾಟೊ ಫ್ರೈ ಹೇಗೆ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲನ್ನು ವ್ಯೂ ಮಾಡಿದ್ದಕ್ಕಾಗಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.